ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಚಾನಲ್ಗೆ ಸ್ವಾಗತ. ನೋಡಿ ವೀಕ್ಷಕರೇ, ಈ ವಿಡಿಯೋದಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅದ್ರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿ ಇದೆ. ಅರ್ಜಿ ಸಲ್ಲಿಸುವಾಗ ಏನೆಲ್ಲ ಸಮಸ್ಯೆಗಳು ಬರ್ತಾ ಇದ್ವು, KYC ಈ ಥರ ಎಲ್ಲ ಸಮಸ್ಯೆ ಬರ್ತಾ ಇತ್ತು. ನಂತರ ಅದರದ್ದು ಕೂಡ ಪ್ರಾಬ್ಲಮ್ ಸಾರ್ಟ್ ಔಟ್ ಆಯಿತು. ನಂತರ ಬಿಡುಗಡೆ ಆದಂಥ ಹಣ ಬರೋದಿಲ್ಲ ಅನ್ನೋದು ಕೂಡ ಒಂದು ರೀತಿ ಭಯ ಹುಟ್ಟಿತ್ತು ಜನರಿಗೆ, ಮನೆ ಯಜಮಾನಿಯರಿಗೆ. ನಾವು ಅರ್ಜಿ ಹಾಕಿದ್ವಿ, ಆದರೆ ಹಣ ಬರುತ್ತೋ ಇಲ್ಲೋ ಅನ್ನೋ ಒಂದು ಡೌಟ್ ಕೂಡ ಇತ್ತು, ಭಯ ಕೂಡ ಇತ್ತು. ನಂತರ ಅರ್ಜಿ ಸಲ್ಲಿಸಿದ ನಂತರ ಅವರಿಗೆ ಮಂಜೂರಾತಿ ಪತ್ರ ಬರುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ಒಂದು ಸಂಶಯ ಇತ್ತು. ಅರ್ಜಿ ಸಲ್ಲಿಸಿದ ನಂತರ ಮಂಜೂರಾತಿ ಪತ್ರ ಕೂಡ ಕೆಲವೊಬ್ಬರಿಗೆ ಸಿಕ್ಕಿಲ್ಲ. ಸೊ ಸಿಗದೇ ಇದ್ದಾಗ ಏನು ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಇವತ್ತು ನಾನು ನಿಮಗೆ ಬಹಳ ಖುಷಿ ತರುವಂಥ ಸಂದರ್ಭದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಿ, ನಂತರ ಅಕೌಂಟಿಗೆ ಹಣ ಜಮಾ ಆಗಿದೆಯೋ ಇಲ್ಲ ಅಂತ ಕೂಡ ನೀವು ಚೆಕ್ ಮಾಡ್ಕೊಂಡಿರೋದಿಲ್ಲ. ಮಾಡ್ಕೊಂಡಿದ್ರು ಒಬ್ಬೊಬ್ಬರಿಗೆ ಮೆಸೇಜ್ ಬಂದಿದೆ, ಮೆಸೇಜ್ ಬಂದ ನಂತರ ಕೂಡ ಅವರಿಗೆ ಅಮೌಂಟ್ ಬಂದಿಲ್ಲ. ಸೊ ಇವತ್ತು ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನೆ ಅಂತಂದರೆ, ಮೆಸೇಜ್ ಬರದೇ ಇದ್ದರೆ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೋ ಇಲ್ಲೋ ಅಂತ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ವಿತ್ ಪ್ರೂಫ್ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ವೀಕ್ಷಕರೇ, ಇಲ್ಲಿ ನೋಡಿ, ನಾನು ನಿಮಗೆ ಇವತ್ತು ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ಮೆಸೇಜನ್ನು ತೋರಿಸ್ತೇನೆ ನೋಡಿ. ನಾನು ನಿಮಗೆ ಅಭಿನಂದನೆಗಳು, ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಂಖ್ಯೆ ಅಂದರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಇರುತ್ತೆ, ಅದನ್ನು ಅನುಮೋದಿಸಲಾಗಿದೆ. ಆಗಸ್ಟ್ ತಿಂಗಳು 2020-23ರಿಂದ ರೂಪಾಯಿ 2,000 ಮೊತ್ತವನ್ನು ನೋಂದಾಯಿಸಿಕೊಂಡಿದ್ದ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಧನ್ಯವಾದಗಳು, ನಿಮ್ಮ ಕರ್ನಾಟಕ ಸರ್ಕಾರ ಅಂತೇಳಿ ಈ ಥರ ಒಂದು ಮೆಸೇಜ್ ಬಂದಿದೆ. ನಂತರ ನಿಮ್ಮ ಖಾತೆಗೆ ಹಣ ಬಂದಿದೆಯೋ ಇಲ್ಲವೋ ಅಂತನ್ನೋದನ್ನು ನೀವು ಒಂದು ನಿಮ್ಮ ಬ್ಯಾಂಕಿಗೆ ಹೋಗಿಬಿಟ್ಟು ಮಿನಿ ಸ್ಟೇಟ್ಮೆಂಟ್ ತೊಗೋಬೋದು. ನಂತರ ನಿಮಗೆ ಮೆಸೇಜ್ನಲ್ಲಿಯೂ ಕೂಡ ಗೊತ್ತಾಗುತ್ತೆ, ಫೋನ್ಪೇಯಲ್ಲಿಯೂ ಕೂಡ ಗೊತ್ತಾಗುತ್ತೆ. ನೀವು ಇದನ್ನೆಲ್ಲ ಕೂಡ ಚೆಕ್ ಮಾಡ್ಕೋಬೋದು. ಬಟ್ ನಾನು ನಿಮಗೆ ಇಲ್ಲಿ ಒಂದು ಪ್ರೂಫ್ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ಒಂದು ಮೆಂಬರಿಗೆ ಅಂದರೆ ಒಂದು ಮನೆ ಯಜಮಾನಿಗೆ ಇಲ್ಲಿ ಯಾವುದೇ ಥರ ಮೆಸೇಜ್ ಬಂದಿಲ್ಲ, ಏನೂ ಬಂದಿಲ್ಲ, ಆದರೂ ಕೂಡ ಅವರ ಅಕೌಂಟಿಗೆ ಹಣ ಜಮಾ ಆಗುತ್ತೆ. ಯಾಕೆ ಅಂತಂದರೆ, ಮೆಸೇಜ್ ಬರದೇ ಇರೋ ಕಾರಣ ನಿಮ್ಮ ಮೊಬೈಲಲ್ಲಿ DND ಸರ್ವಿಸ್ ಏನಾದರೂ ಆ್ಯಕ್ಟಿವೇಶನ್ ಮಾಡಿದರೆ ಅಥವಾ ಒಂದೊಂದು ಸತಿ ನಿಮ್ಮ ರೀಚಾರ್ಜ್ ಮುಗಿದೋಗಿರುತ್ತೆ, ಅಂಥ ಸಮಯದಲ್ಲಿ ನಿಮಗೆ ಮೆಸೇಜ್ ಬರೋದಿಲ್ಲ. ಸೊ ನಾನು ನಿಮಗೆ ಇಲ್ಲಿ ಇನ್ನೊಂದು ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡಿಂಗನ್ನು ತೋರಿಸ್ತೀನಿ ನೋಡಿ. ನನ್ನ ಒಂದು ಫ್ರಾಂಚೈಸಿ ಇದೆ, ಮನಿ ವಿಡ್ರಾ ಮಾಡೋದು, ಚೆಕ್ ಮಾಡೋದು. ಅದರದಲ್ಲಿ ನಾನು ಒಂದು ಕಸ್ಟಮರ್ದು ಅಂದರೆ ಒಂದು ಮನೆ ಯಜಮಾನಿಯ ಡೇಟಾನ ಚೆಕ್ ಮಾಡಿದ್ದೀನಿ, ಅಂದರೆ ಮಿನಿ ಸ್ಟೇಟ್ಮೆಂಟನ್ನು ಚೆಕ್ ಮಾಡಿದ್ದೀನಿ. ಆ ಮಿನಿ ಸ್ಟೇಟ್ಮೆಂಟಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ರೀತಿ ಜಮಾ ಆಗಿರುತ್ತೆ ಅಂತ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇವಾಗ ನಾನು ಅವರ ಒಂದು ಮಿನಿ ಸ್ಟೇಟ್ಮೆಂಟ್ ಇದು ಇಲ್ಲಿ ನೋಡಿ, ಸ್ಕ್ರೋಲ್ ಡೌನ್ ಮಾಡ್ತಾ ಇದ್ದೇನೆ. ಇಲ್ಲಿ ಮಿನಿ ಸ್ಟೇಟ್ಮೆಂಟ್ ಡೇಟಾ ಇಲ್ಲಿ ಮೊದಲಿಗೆ ಬಂದಿದೆ ನೋಡಿ. ಅದರಲ್ಲಿ ನಿಮಗೆ 2,000 ಗೃಹಲಕ್ಷ್ಮಿ ಯೋಜನೆ ಹಣ ಅಂತೇಳಿ ತೋರಿಸ್ತಾ ಇದೆ. ಇಲ್ಲಿ ನೋಡಿ, 1ನೇ ತಾರೀಕು 9ನೇ ತಿಂಗಳು 2,000 ಜಮಾ ಆಗಿದೆ ಅವರ ಒಂದು ಖಾತೆಗೆ. ಸಿ ಅಂದರೆ ಕ್ರೆಡಿಟ್ ಆಗಿರೋದು. ಗೃಹಲಕ್ಷ್ಮಿ ಇಲ್ಲಿ ಶಾರ್ಟ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ, ಫುಲ್ ಲಾಂಗ್ ಫಾರ್ಮಲ್ಲಿ ಕೊಟ್ಟಿರೋದಿಲ್ಲ. ಹಾಗಾಗಿ ಇಷ್ಟು ನಿಮಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ವಿಡಿಯೋದ ಬಗ್ಗೆ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. ರೈಟ್.